ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಸಂಡೇ. ಏನಕ್ಕೆ ಇಷ್ಟು ಬೇಗ ಎಲ್ಲ ಕೆಲಸನೂ ಮಾಡಿಬಿಟ್ಟು ಬೇಗ ರೆಡಿ ಆಗಿದ್ದೀನಿ ಅಂತಂದರೆ ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಬ್ಯೂಟಿಷಿಯನ್ ಕ್ಲಾಸು ಎಷ್ಟು ಕಲ್ತ್ರೂ ಕೂಡ ಕಲಿಯೋದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಡೈಲಿ ಸ್ಕೂಲ್ಗೆ ಹೋಗೋದ್ರಿಂದ ಸಂಡೇ ಮತ್ತು ಯಾವಾಗಾದರೂ ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ನಾನು ಕ್ಲಾಸನ್ನು ಕಲಿಯೋಕ್ಕೆ ಹೋಗ್ತೀನಿ. ವಿಡಿಯೋನ ಇವತ್ತು ಏನೇನು ಕಲಿತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈ ಡ್ರೆಸ್ ಬಂದು ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಈ ಟಾಪ್ ಬಂದು ಇದು ಫ್ಯಾಬ್ರಿಕ್ ಬಂದು ನನ್ನ ಹತ್ರ ಒಂದು ಡ್ರೆಸ್ ತಗೊಂಡಿದ್ದೆ. ಸೊ ಅದ್ರದ್ದು ವೇಲ್ ದುಪ್ಪಟ ಇದು. ಸೊ ಹಾಗಾಗಿ ಇದನ್ನು ನಾನು ಈ ರೀತಿ ಕನ್ವರ್ಟೆಡ್ ಮಾಡಿಕೊಂಡೆ. ಸೊ ಇದ್ರದ್ದು ಡ್ರೆಸ್ ಬಂದುಬಿಟ್ಟು ಹಳೇದಾಗೋಗಿದೆ, ಡೈಲಿ ಯೂಸ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ವೇಲ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದರಲ್ಲಿ ಏನಾದರೂ ಮಾಡೋಣ ಅಂತ ಅನಿಸ್ತಾ ಇತ್ತು, ಟಾಪ್ ಹೊಲ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಹೊಲ್ಕೊಂಡೆ. ಈ ರೀತಿ ಸಿಂಪಲ್ಲಾಗಿ ಈ ರೀತಿ ಇಲ್ಲಿ ಓಪನನ್ನು ಇಟ್ಬಿಟ್ಟು ಶಾರ್ಟ್ ಸ್ಲೀವ್ಸೇ ಹಾಕ್ಕೊಂಡೆ. ಫುಲ್ ಸ್ಲೀವ್ಸ್ ಹೊಲ್ಕೊಬೇಕು ಅನಿಸ್ತು, ಬಟ್ ಅಲ್ಲಿ ಫ್ಯಾಬ್ರಿಕ್ ಅಷ್ಟೇ ಇದ್ದಿದ್ದು, ಹಾಗಾಗಿ ಈ ರೀತಿ ಮಾಡಿಕೊಂಡೆ. ಸೊ ಫುಲ್ ಡ್ರೆಸ್ಸೆಲ್ಲನೂ ಹೆಂಗಿದೆ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಆ್ಯಂಕಲ್ ಲೆಗ್ಗಿನು ವೈಟ್ದು ಪೇರಪ್ ಮಾಡಿದ್ದೀನಿ. ಕ್ರೀಮ್ದು ಪೇರಪ್ ಮಾಡ್ಬೋದು, ವೈಟ್ ಮಾಡ್ಬೋದು. ವೈಟ್ ಅಟ್ರಾಕ್ಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಪೇರಪ್ ಮಾಡಿದ್ದೀನಿ. ಒಂದ್ಸಲಿ ತೋರಿಸ್ತೀನಿ ಬನ್ನಿ. ಇದು ರೆಡಿಮೇಡ್ ಟಾಪ್ನ ಅಳತೆ ಇಟ್ಕೊಂಡು ಮಾಡಿದೆ. ಯಾಕೆ ಅಂತಂದರೆ ಇದು ಡೀಪ್ ಮತ್ತು ಜಾಸ್ತಿ ಕಟ್ ಮಾಡಿಬಿಟ್ರೆ ಮತ್ತು ಇದು ಹೋಲ್ ಇಟ್ಬಿಟ್ರೆ ಸ್ವಲ್ಪ ಡೌನ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಾನು ಇದನ್ನ ರೆಡಿಮೇಡ್ ಟಾಪ್ನ ಸ್ವಲ್ಪ ಮೇಲೆಗೇ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಹೋಲನ್ನು ಇಟ್ಕೊಂಡೆ, ತುಂಬ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸುತ್ತೆ ಅಂತ. ನೋಡಿ, ಇಷ್ಟು ನಾರ್ಮಲ್ಲು ನೀವರೆಗೂ ಆಗಿದೆ ಟಾಪು. ಸೊ ಅದಕ್ಕೆ ನಾನು ಲೆಗ್ಗಿನ್ ಪೇರಪ್ ಮಾಡಿದ್ದೀನಿ. ಸೊ ನಾನು ಶಾರ್ಟಲ್ಲಿ ಹಾಕಿದ್ದೀನಿ, ಅದನ್ನೊಂದು ಸಲ ಚೆಕ್ ಮಾಡಿ ಫುಲ್ ಹೋಲ್ ಡ್ರೆಸ್ಸು ಹೆಂಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ನಾನು ಹೊರಡ್ತಾ ಇದ್ದೀನಿ. ಸೊ ಅಲ್ಲಿ ಯಾವ ರೀತಿ ನಡೆಯುತ್ತೆ, ಸೊ ಇವತ್ತು ಏನು ಕಲಿತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಪಾರ್ಲರ್ ಹತ್ರ ಬಂದ್ವಿ. ಪಾರ್ಲರ್ ಹತ್ರ ಬಂದಮೇಲೆ ನಮಗೆ ನಮ್ಮ ಬ್ಯೂಟಿಷಿಯನು ಒಂದು ಡೆಮೋನ ಕೊಟ್ಬಿಟ್ಟು ತೋರಿಸಿದ್ರು, ಫೇಸ್ಗೆ ಈ ರೀತಿ ಮೇಕಪ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಮತ್ತು ನಾನು ಆಫ್ಟರ್ನೂನು ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈ ರೀತಿ ಮಾಡಿದ್ರು ಅವರು. ಮಾರ್ನಿಂಗೇ ಮಾಡಿ ನಮಗೆ ತೋರಿಸಿದ್ರು. ಆಮೇಲೆ ಆಫ್ಟರ್ನೂನು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪಿಜ್ಜಾನ ತಿಂದ್ಬಿಟ್ಟು, ಇದು ಬಂದು ಪನ್ನೀರ್ ಪಿಜ್ಜಾ, ತುಂಬ ಟೇಸ್ಟಿಯಾಗಿತ್ತು. ಪಿಜ್ಜಾ ತಿಂದು ಆಮೇಲೆ ನಾನು ಇದೇ ಥರ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವರು ಕಲಿಯೋಕ್ಕೆ ಬರ್ತಾಯಿದ್ದಾರೆ. ಸೊ ಇವ್ರ ಮೇಲೆ ನಾನು ಪ್ರಯೋಗ ಮಾಡ್ತಾಯಿದ್ದೀನಿ. ಯಾವುದೇ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವು ವೆಟ್ ಟಿಶ್ಯೂನ ತಗೊಂಡು ನೀಟಾಗಿ ಈ ರೀತಿ ಫೇಸ್ನ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಕ್ಲೆನ್ಸಿಂಗ್ ಮಿಲ್ಕ್ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಫೇಸ್ನ ಸ್ಕ್ರಬ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಡ್ರೈ ಟಿಶ್ಯೂ ಅಲ್ಲಿ ಒರೆಸ್ಕೊಬೇಕು. ಸೊ ಇಲ್ಲಿ ಇವ್ರು ಯಾವುದೇ ರೀತಿಯಾದಂಥ ಕ್ರೀಮ್ ಏನು ಬಳಸಿರಲಿಲ್ಲ, ಹಾಗಾಗಿ ಬರೀ ವೆಟ್ ಟಿಶ್ಯೂ ಅಲ್ಲೇ ನೀಟಾಗಿ ಫೇಸ್ನ ಕ್ಲೀನ್ ಮಾಡಿಕೊಂಡು ಈಗ ನಾನು ಮಾಯ್ಶ್ಚರೈಸರ್ ಹಾಕ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ನ ನಾವು ಕೈಯಲ್ಲಾದ್ರೂ ಅಪ್ಲೈ ಮಾಡ್ಬೋದು, ಈ ರೀತಿ ಬ್ರಷಲ್ಲಾದರೂ ಮಾಡ್ಬೋದು. ಬ್ರಷಲ್ಲಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ಎಲ್ಲನೂ ಕೂಡ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬ್ರಷಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಈಗ ನಾನು ಪ್ರೈಮರ್ ಹಚ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಸೆಲ್ಫ್ ಮೇಕಪ್ ಒಂದು ವಿಡಿಯೋ ಮಾಡ್ತೀನಿ, ಆವಾಗ ಯಾವ್ಯಾವ ಪ್ರೈಮರ್ ಯಾವುದು, ಮಾಯ್ಶ್ಚರೈಸರ್ ಯಾವುದು ಅಂತ ನೀಟಾಗಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ರೈಮರ್ ಹಾಕ್ಕೊಂಡು ಅದಕ್ಕೂ ಅಷ್ಟೇ ಈ ರೀತಿ ಬ್ರಷಲ್ಲಿ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈಗ ಬಂದು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಐ ಮೇಕಪ್ ಮಾಡ್ಕೊಬೇಕು. ಐ ಮೇಕಪ್ಗಿಂತ ಮುಂಚೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಬೇಕು ಫಸ್ಟು. ಯಾಕೆ ಅಂತಂದರೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಬಿಟ್ರೆ ಅದು ಬ್ಲಾಕ್ ಇರುತ್ತಲ್ವ, ಅದೆಲ್ಲ ಫೇಸ್ ಮೇಲೆ ಬಿದ್ದರೂ ಕೂಡ ಮತ್ತು ನಾವು ಮೇಕಪ್ ಮಾಡಿಕೊಂಡಾಗ ಮತ್ತು ಫೌಂಡೇಶನ್, ಕಾಂಟೋರ್ ಎಲ್ಲ ಯೂಸ್ ಮಾಡುವಾಗ ಅದನ್ನು ರಿಮೂವ್ ಮಾಡ್ಬೋದು. ಅದಕ್ಕೆ ಐಬ್ರೋ ಫಿಲ್ಲಿಂಗ್ನ ಸ್ಟಾರ್ಟಿಂಗ್ ಮಾಯ್ಶ್ಚರೈಸರು ಮತ್ತು ಪ್ರೈಮರ್ ಆಗಿದ ತಕ್ಷಣವೇ ಐಬ್ರೋ ಫಿಲ್ಲಿಂಗ್ನ ಮಾಡ್ಕೊಬೇಕು. ಅಲ್ಲಿ ಪ್ರಾಡಕ್ಟ್ನ ಜಾಸ್ತಿ ತೊಗೊಳ್ಬಾರ್ದು. ಜಸ್ಟ್ ಗೊತ್ತಿಲ್ಲದೆ ಇರೋರಿಗೆ, ಯಾರಾದರೂ ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಳೋರಿದ್ದರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಾಡಕ್ಟ್ನ ಕಮ್ಮಿ ತಗೊಂಡು ಅಲ್ಲಿ ಜಾಸ್ತಿ ಬ್ಲೆಂಡ್ ಮಾಡ್ಕೊಬೇಕು. ಲೈಟಾಗಿ ಕಾಣಿಸ್ಬೇಕಷ್ಟೇ ಐಬ್ರೋ, ತುಂಬ ಓವರಾಗಿ ಕಾಣಿಸಿದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಕಾಂಟೋರ್ ತಗೊಂಡು ಇಲ್ಲಿ ಹೈಲೈಟರ್ನ ಹೈ ಫೇಸಲ್ಲಿ ಅದನ್ನು ಜಸ್ಟ್ ಫೌಂಡೇಶನ್ನ ಇಟ್ಕೊಂಡು ನೀಟಾಗಿ ಅದನ್ನು ಮಾಡ್ಕೊಬೇಕು. ಹೈ ಮೇಕಪ್ ಮಾಡಬೇಕು ಅಂತಂದರೆ, ಸೊ ನಮಗೆ ಈ ಬ್ಯೂಟಿಷಿಯನ್ ಕ್ಲಾಸಲ್ಲಿ ಹೈ ಮೇಕಪ್ ಒಂದು ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ ಎಲ್ಲನೂ
ಬಂದಂಗೆ ಐ ಮೇಕಪ್ ಒಂದೇ ತುಂಬ ಟ್ವಿಸ್ಟ್ ಇರೋದು, ತುಂಬ ಅಂದರೆ ತುಂಬ ಕಷ್ಟ ಕೂಡ ಇರೋದು. ಐ ಮೇಕಪ್ ಕಲಿಯೋದು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಅವರು 100% ಮೇಕಪ್ ಆರ್ಟಿಸ್ಟ್ಗಳಾದಂಗೆ ಅಂತಲೇ ಹೇಳ್ಬೋದು. ಈ ರೀತಿ ನೋಡಿ ನಾವು ಐಬ್ರೋಸ್ನ ಯಾವ ರೀತಿ ಶೇಪಲ್ಲಿ ಬೇಕಾದ್ರೂ ನಾವು ಅದನ್ನು ಫಿಲ್ ಮಾಡ್ಕೊಳ್ಬೋದು. ಇದು ಬಂದು ಪೌಡ್ರಲ್ಲಿ, ನಾವು ನಾರ್ಮಲಾಗಿ ಮನೆಗಳಲ್ಲಿರೋರೆಲ್ಲ ಪೆನ್ಸಿಲ್ ಯೂಸ್ ಮಾಡ್ತಾರಲ್ಲ, ಪೆನ್ಸಿಲು ಯೂಸ್ ಮಾಡಬಾರ್ದು. ಈ ರೀತಿ ಐಬ್ರೋ ಪೌಡ್ರಲ್ಲೇ ಮಾಡಿಕೊಂಡು ನೋಡಿ ಐಸ್ಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಅವ್ರು ಬಂದು ನಾನು ಇಲ್ಲಿ ಫೇಸ್ ಮಾತ್ರ ಫೋಕಸ್ ಮಾಡಿ ಅಷ್ಟೇ, ನಾನು ಇನ್ನೇನು ಹೇರ್ ಸ್ಟೈಲು ಏನೂ ಮಾಡಿಲ್ಲ. ಸೊ ಫೇಸ್ ಮಾತ್ರನೇ ಮಾಡ್ತಾ ಇರೋದು. ಆಮೇಲೆ ಇವರು ಡ್ರೆಸ್ ಹಾಕ್ಕೊತಾರೆ. ಸೊ ಒಂದು ಡ್ರೆಸ್ ಇದೆ, ಅದನ್ನು ಹಾಕ್ಕೊತೀನಿ ಅಂದಿದ್ದಕ್ಕೆ ಪಿಂಕ್ನ ಹೈಲೈಟ್ ಮಾಡಿ ಐಸ್ಗೆ ಹಾಕಿದ್ದೀನಿ. ಆಮೇಲೆ ನಾನು ಇಲ್ಲಿ ನೋಡಿ ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಫೌಂಡೇಶನ್ ಅದೆಲ್ಲ ಆದಮೇಲೆ ಮತ್ತು ಕಾಂಟೋರಿಂಗಲ್ಲಿ ಆರೆಂಜ್ ಕಲರ್ ಇರುತ್ತೆ. ಸೊ ಅದನ್ನು ನೀಟಾಗಿ ಕಾಂಟೋರಿಂಗ್ ಮಾಡ್ಕೊಬೇಕು. ಆಮೇಲೆ ಚೆನ್ನಾಗಿ ಬ್ಲೆಂಡರಲ್ಲಿ ಬ್ರಷ್ ಮಾಡಬೇಕು. ಆಮೇಲೆ ಪೌಡ್ರನ್ನ ಸೆಟಲ್ ಪೌಡ್ರನ್ನ ಹಾಕ್ಕೊಂಡೆ. ಮತ್ತು ನಾನು ಈಗ ಫೌಂಡೇಶನ್ ಹಾಕ್ಬಿಟ್ಟು ಫೌಂಡೇಶನ್ನು ಕೂಡ ಬ್ಲೆಂಡ್ ಮಾಡಿದೆ. ಮತ್ತು ಸ್ವಲ್ಪ ಪೌಡ್ರನ್ನು ಸೆಟಲ್ ಮಾಡಿಕೊಂಡು ಮತ್ತು ಈಗ ಹೈಲೈಟರ್ನ ಹಾಕ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಕಾಂಟೋರಲ್ಲಿ ಇರೋವಂಥ ಫುಲ್ಲು ಲೈಟ್ ಕಲರ್ನ ಹೈಲೈಟರ್ ಆಗಿ ನೋಡಿ ಅಲ್ಲಿ ಒಂದು ಗೆರೆ ಥರ ಹಾಕಿದ್ನಲ್ವ ಹಾಕ್ಕೊಬೇಕು. ಮತ್ತು ಫುಲ್ ಡಾರ್ಕ್ ಇರೋದನ್ನು ಸೊ ಬ್ಯೂಟಿ ಬೋನ್ ಹತ್ರ ಮತ್ತು ಇದ್ರ ಹತ್ರ ಎಲ್ಲನೂ ಕೂಡ ಚಿಕ್ಕ ಹತ್ರ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಬೇಕು. ಅದೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ. ಸೊ ನಾನು ಈ ಸಲ ಸೆಲ್ಫ್ ಮೇಕಪ್ ಮಾಡಿಕೊಂಡು ಅದನ್ನು ನೀಟಾಗಿ ನಾನು ತೋರಿಸ್ತೀನಿ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಹೋಗಬೇಕು. ನಾವೆಷ್ಟು ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೇಕಪ್ ಕೂತ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಫೇಸು ಹೈಲೈಟಾಗಿ ಕಾಣಿಸುತ್ತೆ. ಹಾಗಾಗಿ ನೀಟಾಗಿ ಇಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡೋರ್ಗು ಪೇಷನ್ಸ್ ಇರಬೇಕು, ಬ್ಲೆಂಡಿಂಗ್ ಮಾಡಿಸ್ಕೊಳೋರ್ಗು ಅಲ್ಲಿ ಪೇಷನ್ಸ್ ಇರಬೇಕು. ಸೊ ನಾವು ಯಾವುದು ಮೇಕಪ್ ಆರ್ಟಿಸ್ಟ್ಗಳು ಏನು ಮಾಡಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಇರಿಟೇಟ್ ಆಗದಿರ ಈ ರೀತಿ ನಾವು ನಿಧಾನಕ್ಕೆ ಬ್ಲೆಂಡನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ಮಾಡಿದ್ದು ಆದಮೇಲೆ ಜಸ್ಟ್ ಅವ್ರು ಡೆಮೋ ತೋರಿಸಿದ್ಮೇಲೆ ನಾನು ಟ್ರಯಲ್ ಮಾಡಿದ್ದಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇ ಒಬ್ಬರನ್ನ ಮಾಡೆಲ್ನ ಕರ್ಕೊಂಬಂದು ಲೈಕ್ ನಮ್ಗೆ ಗೊತ್ತಿರೋರು ಯಾರಿದ್ರೆ ಅವರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಮೇಲೆ ಮಾಡಿ ಅವರೇನು ಹೇಳ್ಕೊಡಲ್ಲ. ಸೊ ಅದನ್ನು ನಾವೇ ಓನಾಗಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ನಾನು ಡೈಲಿ ಹೋಗದೇ ಇರೋದ್ರಿಂದ ಸ್ವಲ್ಪ ನಾನು ಇನ್ನೂ ಜಾಸ್ತಿನೇ ಕಲಿಬೇಕು. ಆವಾಗ ಹೋಗ್ತಾ ಇರ್ತೀನಿ. ಅಂದರೆ ನಾನು ಸ್ಕೂಲ್ಗೆ ಹೋಗೋದ್ರಿಂದ ಹಾಲಿಡೇಸ್ ಬಂದಾಗ ಸಂಡೇಸ್ ಟೈಮಲ್ಲಿ ಆ ಟೈಮಲ್ಲಿ ಮಾತ್ರ ಹೋಗ್ತೀನಿ. ಹಾಗಾಗಿ ಈ ಬ್ಯೂಟಿಷಿಯನ್ ಕ್ಲಾಸ್ ಏನು ಅಂತಂದರೆ ಎಷ್ಟು ಕಲ್ತ್ರೂ ಕಲಿಯೋದು ಇನ್ನೂ ಜಾಸ್ತಿ ಇರುತ್ತೆ. ಸೊ ಎವರ್ಗ್ರೀನ್ ಟ್ರೆಂಡ್ ಥರ ಇದು. ಲೈಕ್ ಬ್ಯೂಟಿಷಿಯನ್ ಎಲ್ಲರಿಗೂ ನೀಡಿದ್ದೇ ಇರುತ್ತೆ. ಸೊ ದಿನದಿಂದ ದಿನಕ್ಕೆ ಚೇಂಜಸ್ ಮಾಡ್ಕೊತಾನೆ ಇರಬೇಕು. ಫಸ್ಟ್ ನಾನು ಕಲಿತಾಗ ಇದೆಲ್ಲ ಇರಲಿಲ್ಲ. ಸೊ ಈ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಸೊ ಈಗ ತುಂಬಾ ಫೌಂಡೇಶನ್ಸು ಎಲ್ಲನೂ ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹೈಲೈಟ್ ಬರುತ್ತೆ ಫೇಸು ಅಂತ. ಸೊ ಫಸ್ಟು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಈಗ ಒಂದು ತಕ್ಕ ಮಟ್ಟಕ್ಕೆ ಮಾಡ್ತಿದ್ದೀನಿ. ಸೊ ನಾನೀಗ ರೀಸೆಂಟಾಗಿ ಒಂದು ತುಂಬ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಸೊ ನನಗೆ ಬಂದಿರುವಂಥ ಆರ್ಡರ್ಸು ಅದನ್ನು ಒನ್ ಬೈ ಒನ್ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ಕೊತಾ ಬರ್ತೀನಿ. ನೋಡಿ ಇಲ್ಲಿ ನೀಟಾಗಿ ಬ್ಲೆಂಡ್ ಆಯಿತು. ಸೊ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ರೀಲ್ಸ್ ತುಂಬ ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿದೆಯಾ ನೋಡಿ ಅಂತ ತೋರಿಸಿದ್ಲು. ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಅದಕ್ಕೆ ಎಲ್ಲರೂ ನಗ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಆದಮೇಲೆ ಫೈನಲ್ಲಾಗಿ ಪ್ರತಿಯೊಂದು ಕಲೆನೇ ನಾವು ಐಗೆ ಕಾಜಲ್ ಹಾಕೋದು ಕಲೆ. ಸೊ ಮತ್ತು ಕಣ್ಣಿಗೆ ಹೈ ಲ್ಯಾಶಸ್ ಆಗೋದೂ ಕೂಡ ಅದು ಒಂದು ಡಿಫ್ರೆಂಟ್ ಒಂದು ಕಲೆ ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಇಲ್ಲೆಲ್ಲ ಬ್ಲೆಂಡ್ ಮಾಡಿದ ಆದಮೇಲೆ ಹೈ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮ ಮೇಡಮ್ ಹೇಳ್ತಾನೆ ಇದ್ದರು, ಹೈ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಮದುವೆದು ಆರ್ಡ್ರ್ ಇತ್ತು ನನಗೆ. ಅಲ್ಲೂ ಅಷ್ಟೇ ಆ ಹುಡುಗಿಗೂ ಕಣ್ಣು ತುಂಬ ದೊಡ್ಡದಾಗಿ ಚೆನ್ನಾಗಿದೆ, ಅಲ್ಲೂ ಅಷ್ಟೇ ಇದೇ ಥರ ಹೈ ಮೇಕಪ್ ಮಾಡಬೇಕು ನೀನು ಅಂತ ಹೇಳ್ತಾಯಿದ್ರು. ಮಾಡ್ತೀನಿ ಅಂತ ಹೇಳಿದೆ, ಹಾಗೇ ಬಂದಿತ್ತು. ಆ ವಿಡಿಯೋನ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹಾಕ್ತಾ ಬರ್ತೀನಿ. ಜಡೆ ಬಂದು ಸೊ ಹಿಂಗೆ ಹಾಕ್ಕೊಂಡಿದ್ಲು. ನಾನು ಜಡೆ ಏನು ತೆಗ್ದಿಲ್ಲ, ಜಸ್ಟ್ ಆ ಜಡೆನ ಬಿಚ್ಚಿ ಏರ್ಸ್ನ ಇದು ಮಾಡ್ಕೊಂಡ್ಲಷ್ಟೇ. ಮತ್ತು ಒಂದು ಲೆಹೆಂಗಾ ಥರ ಇತ್ತು, ಅದನ್ನು ಹಾಕ್ಕೊಂಡು ಫೋಟೋಸ್ ತಗೊಂಡ್ಲು. ಸೊ ಅದು ಫೈನಲಾಗಿ ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ. ನೋಡಿ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದ್ಲು. ನೀವು ಬರೀ ಫೇಸ್ನಷ್ಟೇ ಫೋಕಸ್ ಮಾಡಿ, ನಾನು ಹೇರ್ ಸ್ಟೈಲ್ ಏನೂ ಕೂಡ
ಮಾಡಿಲ್ಲ, ನಾನು ಬರೀ ಫೇಸ್ಗಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ಸೊ ಇವರೇ ಹೆಂಗೂ ರೆಡಿ ಆಗಿದ್ದೀನಲ್ವಾ ಅಂತೇಳ್ಬಿಟ್ಟು ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಫೋಟೋಸನ್ನು ಇಳಿಸ್ಕೊಂಡ್ರು. ಇಷ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.